ಮಕ್ಕಳೇ, ಹಿಂದೆ ಕಾಗೆ ಕಪ್ಪಾಗಿತ್ತು. ಕಾಗೆ ಬಣ್ಣ ಕಪ್ಪಾಗಿತ್ತಂತೆ. ಅದನ್ನು ಸ್ವರ್ಗದ ಕಾಗೆ, ಸ್ವರ್ಗದ ಪಕ್ಷಿ ಎಂಬುದಾಗಿಯೂ ಕರೆಯುತ್ತಿದ್ದರು. ಒಮ್ಮೆ ಬ್ರಹ್ಮದೇವನು ಅದಕ್ಕೆ ಕೇಳಿದಂತೆ, ನೀನು ನನ್ನ ಸೇವಕನಾಗ್ತೀಯಾ, ಅಲ್ಲ ಸಚಿವನಾಗ್ತೀಯಾ? ಇಲ್ಲ, ಸಚಿವನಾಗ್ತೇನೆ. ಅವನನ್ನು ಸಚಿವನಾಗಿ ಮಾಡಿಕೊಂಡ. ಹಾಗಾಗಿ ಬ್ರಹ್ಮನು ಯಾವ ಪ್ರದೇಶಕ್ಕೆ ಕಳಿಸೋದಿದ್ರೂ, ಸ್ವರ್ಗ, ಪಾತಾಳ, ಮರ್ತ್ಯಲೋಕ ಎಲ್ಲಿ ಕಳಿಸೋದಿದ್ರೂ ಕಾಗೆಯನ್ನು ಕಳಿಸ್ತಿದ್ದಂತೆ. ಹಾಗೆ ಅವರು ಪ್ರೀತಿಯಿಂದ ಇದ್ದರು. ಒಂದು ದಿನ ಬ್ರಹ್ಮದೇವ ಜೇಡಿ ಮಣ್ಣಿನಿಂದ ಒಂದು ಮನುಷ್ಯಾಕೃತಿಯನ್ನು ಮಾಡಿ ಇದು ಹೇಗೆ ಕಾಣುತ್ತದೆ ಎಂಬುದಾಗಿ ಅಲ್ಲೆಲ್ಲ ಇದ್ದಂಥ ಪಕ್ಷಿಗಳಲ್ಲಿ ಕೇಳಿದನಂತೆ. ಭಾಳ ಸುಂದರವಾಗಿ ಕಾಣುತ್ತದೆ, ಸುಂದರ ಸುಂದರ ಅಂಥೇಳಿ ಎಲ್ಲರೂ ಹೇಳಿದರು. ಆದರೆ ಈ ಕಾಗೆ ಮಾತ್ರ ಏನೂ ಹೇಳಲಿಲ್ಲವಂತೆ. ಆಗ ಬ್ರಹ್ಮ ಕೇಳಿದ, ಯಾಕೆ ಕಾಗೆ ಯಾಕೆ ಹೇಳಲಿಲ್ಲ? ಇಲ್ಲ, ನನಗೆ ಅದಕ್ಕೆ ಜೀವವಿದ್ದರೆ ಭಾಳ ಸುಂದರ ಕಾಣುತ್ತಿತ್ತು ಎಂಬುದಾಗಿ ಹೇಳಿದಾಗ, ಹೌದು, ಹಾಗಿದ್ದರೆ ಬ್ರಹ್ಮದೇವ ಹೇಳಿದನಂತೆ, ಇಲ್ಲಿಯೇ ಅತಿ ದೂರದಲ್ಲಿ ಒಂದು ಪುಣ್ಯ ಜಲ ಇದೆ, ಅದನ್ನು ನೀನು ತೆಗೆದುಕೊಂಡು ಬಂದರೆ ಈ ಮನುಷ್ಯನ ಬಾಯಿಯಲ್ಲಿ ಅದನ್ನು ಹಾಕಿದರೆ ಅವನಿಗೆ ಜೀವ ಬರ್ತದೆ. ಆದ್ದರಿಂದ ನೀನು ನೀರನ್ನು ತೆಗೆದುಕೊಂಡು ಬರಬೇಕು ಮತ್ತು ಅಲ್ಲಿಯೇ ಇದ್ದಂತಹ ಬಟ್ಟಲಲ್ಲಿ ನೀರನ್ನು ತುಂಬಿಕೊಂಡು ನೇರವಾಗಿ ತೆಗೆದುಕೊಂಡು ಬಾರದು, ಒಂದು ತೊಟ್ಟು ನೀರನ್ನು ಸಹಿತ ಕುಡಿಯಬಾರದು, ಹಾಗೆ ತೆಗೆದುಕೊಂಡು ಬರಬೇಕು ಎಂದು ಹೇಳಿದಾಗ ಕಾಗೆ ಬ್ರಹ್ಮನ ಮಾತಿನಂತೆ ಅಲ್ಲಿಗೆ ಓಡಿ ಹೋಯಿತಂತೆ. ಹಾರಿತು. ಓಹೋ, ನೀರು ಕಂಡಿತು. ನೀರನ್ನು ಬಟ್ಟಲಲ್ಲಿ ತುಂಬಿ ತನ್ನ ಚುಂಚದಲ್ಲಿ ಕಚ್ಚಿ ಹಾರಿ ಬರುವಾಗ ಅದಕ್ಕೆ ಆಯಾಸವಾಯಿತು, ದಣಿವಾಯಿತು. ನನ್ನ ಹತ್ರ ನೀರು ಕುಡಿಯಬೇಡ ಹೇಳಿದ್ದಾನೆ, ಹೇಗೆ ಗೊತ್ತಾಗ್ತದೆ? ಒಂದು ಹನಿಯಲ್ಲ, ಎಷ್ಟು ಕುಡಿಯಬಹುದು ತಾನು ಅಂಥೇಳಿ ಆ ಕಾಗೆ ನೀರನ್ನು ಕುಡಿಯುತ್ತಾ ಬಂತು. ತನಗೆ ಬಾಯಾರಿಕೆ ಆದಾಗ ಬರುವಷ್ಟರಲ್ಲಿ ಮುಕ್ಕಾಲು ಭಾಗ ನೀರನ್ನು ಕುಡಿದಿತ್ತು. ಬಂದು ಬ್ರಹ್ಮದೇವನಿಗೆ ಆ ನೀರನ್ನು ಕೊಟ್ಟಿತು. ಕೊಟ್ಟ ಕೂಡಲೇ ಬ್ರಹ್ಮದೇವನಿಗೆ, ಓಹೋ, ಇದೇನು ಇಷ್ಟು ಕಡಿಮೆ ಆಗಿದೆಯಲ್ಲ ನೀರು, ಬಟ್ಟಲಲ್ಲಿತ್ತು, ಪೂರ್ಣ ನೀರಿಲ್ಲ, ಏನಾಯಿತು? ನೀರು ಕುಡಿದೀಯಾ? ಇಲ್ಲಪ್ಪ, ನೀರನ್ನು ಕುಡಿಲಿಲ್ಲ ನಾನು, ಹಾಗೆ ತಂದಿದ್ದೇನೆ, ಅಷ್ಟೇ ಇತ್ತು ನೀರು. ಕಾಗೆ ಸುಳ್ಳು ಹೇಳಿತು. ಆಗ ಅದನ್ನು ನೋಡಿದಂತಹ ಒಂದು ಪಾರಿವಾಳ ಲಘು ಬಗೆಯಿಂದ ಹಾರಿ ಬಂದು ಬ್ರಹ್ಮನಲ್ಲಿ ಹೇಳಿತಂತೆ, ಬ್ರಹ್ಮದೇವ ನೋಡು, ಕಾಗೆ ಸುಳ್ಳು ಹೇಳ್ತಾ ಇದೆ, ನಾ ಸ್ವತಃ ನೋಡಿದ್ದೇನೆ. ಈ ಕಾಗೆ ಬರುವಾಗ ಒಂದೆರಡು ಬಾರಿ ನೀರನ್ನು ಕುಡಿದಿದೆ, ಮುಕ್ಕಾಲು ಭಾಗ ನೀರನ್ನು ಕುಡಿದದ್ದು ಕಾಗೆನೇ, ಈಗ ಸುಳ್ಳು ಹೇಳ್ತಾ ಇದೆ ಅಂದ ಹೇಳಿದಾಗ ಬ್ರಹ್ಮದೇವನಿಗೆ ಸಿಟ್ಟು ಬಂದೋಯಿತು. ಆಗ ಅವನು ಹೇಳಿದನಂತೆ, ನೀನು ಕಪ್ಪಾಗಿ ಹೋಗು, ನಿನ್ನನ್ನು ಯಾರೂ ಗೌರವಿಸುವುದು ಬೇಡ, ಗೌರವಿಸದಿರಲಿ. ಶಾಪ ಕೊಟ್ಟೇ ಬಿಟ್ಟ. ನೋಡುತ್ತಾ ಸೌಂದರ್ಯವತಿಯಾಗಿದ್ದಂತಹ, ಬಿಳುಪಾಗಿದ್ದಂತಹ ಕಾಗೆ ಕಪ್ಪಾಗಿ ಹೋಯಿತು. ಹಾಗಾಗಿ ಕಾಗೆಗಳು ಕಪ್ಪಾಗಿವೆ. ಇದು ಒಂದು ಕತೆ. ಇದರಲ್ಲಿ ಬರುವ ಅಂಶ ಅಂದರೆ ನಾವು ಸುಳ್ಳು ಹೇಳಬಾರದು, ಕಪಟತನ ಮಾಡಬಾರದು. ಬ್ರಹ್ಮದೇವನಲ್ಲಿಯೇ ಸುಳ್ಳು ಹೇಳಿಬಿಡ್ತಲ್ಲ ಕಾಗೆ, ಅದಕ್ಕೆ ತಕ್ಕದಾದಂತಹ ಶಿಕ್ಷೆಯನ್ನು ಅನುಭವಿಸಿತು. ಹಾಗೆ ನಾವು ಕೂಡ ಕಪಟವನ್ನು, ಮೋಸವನ್ನು ಮಾಡಿದರೆ ಅದರ ಪ್ರತಿಫಲ ಕೆಟ್ಟದ್ದೇ ಉಂಟು ನಮಗೆ ಹೇಳತಕ್ಕಂತಹ ನೀತಿಯನ್ನು ಈ ಕತೆ ಹೇಳುತ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.